ಅಕ್ರಮ ಗಣಿಗಾರಿಕೆ ಪ್ರಕರಣದಿಂದಾಗಿ ಬಳ್ಳಾರಿಯಿಂದ ದೂರವಿದ್ದು 13 ವರ್ಷ ಕಾಲ ವನವಾಸ ಅನುಭವಿಸಿದ್ದ ಮಾಜಿ ಸಚಿವ ಹಾಲಿ ಗಂಗಾವತಿ ಶಾಸಕ ಜಿ ಜನಾರ್ದನ ರೆಡ್ಡಿ ಅವರಿಗೆ ಕೊನೆಗೂ ಬಳ್ಳಾರಿಯಲ್ಲಿ ನೆಲೆಸಲು ಸುಪ್ರೀಂ ಕೋರ್ಟ್ ಸೋಮವಾರ ಅನುಮತಿಯನ್ನ ನೀಡಿದೆ. ರೆಡ್ಡಿ ಬಳ್ಳಾರಿ ಪ್ರವೇಶಕ್ಕೆ ಅನುಮತಿ ಸಿಗುತ್ತಿದ್ದಂತೆ ಅವರ ಬೆಂಬಲಿಗರು ಬಳ್ಳಾರಿಯಲ್ಲಿ ಪಟಾಕಿ ಸಿಡಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಂಭ್ರಮಿಸಿದ್ದಾರೆ. ನವರಾತ್ರಿಯಂದೇ ರೆಡ್ಡಿ ಬಳ್ಳಾರಿಗೆ ಕಾಲಿಡುವ ನಿರೀಕ್ಷೆ ಇದೆ. ರೆಡ್ಡಿ ಆಗಮನ ಬಳ್ಳಾರಿ ಜಿಲ್ಲೆಯಲ್ಲಿ ಹೊಸ ರಾಜಕೀಯ ಸಮೀಕರಣಕ್ಕೆ ಅವಕಾಶ ಮಾಡಿಕೊಡುವ ನಿರೀಕ್ಷೆ ಇದ್ದು ಅವರ ಆಪ್ತ ಬಳಗದ ಹುಮ್ಮಸ್ಸು ಹೆಚ್ಚಾಗಿದೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಬಳ್ಳಾರಿ ಜಿಲ್ಲೆಯಲ್ಲಿ ಬಿಜೆಪಿಗೆ ಭದ್ರ ಬುನಾದಿ ಹಾಕಿದ್ದ ಜನಾರ್ದನ ರೆಡ್ಡಿ. ರೆಡ್ಡಿ ಬಳ್ಳಾರಿಯಲ್ಲಿರುವವರೆಗೂ ಎಲ್ಲಾ ಚುನಾವಣೆಯಲ್ಲೂ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿತ್ತು. ಹೀಗಾಗಿ ಶ್ರೀರಾಮುಲು, ಜನಾರ್ದನ ರೆಡ್ಡಿ ಹಾಗೂ ಕರುಣಾಕರ ರೆಡ್ಡಿ ಸಚಿವರಾದರು. ಸರ್ಕಾರದಲ್ಲಿ ರೆಡ್ಡಿ ಸೋಮಶೇಖರ ರೆಡ್ಡಿ ಕೆಎಂಎಫ್ ಅಧ್ಯಕ್ಷರಾದರು. ಜನಾರ್ದನ ರೆಡ್ಡಿ ಅವರಿಗೆ ಬಳ್ಳಾರಿ ಪ್ರವೇಶಿಸಲು ಸುಪ್ರೀಂ ಕೋರ್ಟ್ ಅನುಮತಿ ನೀಡುತ್ತಿದ್ದಂತೆ ನಗರದ ಎಸ್ಪಿ ವೃತ್ತದಲ್ಲಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ರೆಡ್ಡಿ ಅಭಿಮಾನಿಗಳು ಸಂಭ್ರಮಾಚರಿಸಿದರು. ಬಳಿಕ ಶ್ರೀ ಕನಕ ದುರ್ಗಮ್ಮ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಸಿದರು. ಇವತ್ತೇನು ಮರಳಿ ಮತ್ತೆ ಬಳ್ಳಾರಿಗೆ ಬರ್ತದರಂತೆ ಎಲ್ಲ ಅಭಿಮಾನಿಗಳು ಭಾಳ ಒಂದು ಹಬ್ಬದ ವಾತಾವರಣ ಕಾಣ್ತಾ ಇದೆ. ಏನು 2008ರ ಏನು ಈ ಬಳ್ಳಾರಿ ಜಿಲ್ಲೆಯ ಬಿಜೆಪಿಯ ಒಂದು ಭದ್ರಕೋಟೆ ಮಾಡಿದ್ರು, ಅದೇ ಥರ ಪುನಃ ಅವರು ಬಳ್ಳಾರಿ ಜಿಲ್ಲೆಗೆ ಬಂದು ಮತ್ತೆ ಮುಂಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಬಳ್ಳಾರಿ ಜಿಲ್ಲೆಯನ್ನು ಭದ್ರಕೋಟೆಯಾಗಿ ಮಾಡ್ತಾರೆ ಅಂತೇಳಿ ಸಂಪೂರ್ಣ ವಿಶ್ವಾಸ ನಮಗಿದೆ. ಮತ್ತೆ ನಮ್ಮ ಏನು ಯುವಕರಲ್ಲಿ ಒಂದು ಜನರಿಗೆ ಏನಿದೆ ಅಂದರೆ ಜನಾರ್ದನ್ ರೆಡ್ಡಿ ಸಾರ್ ಅಂದರೆ ಅಭಿವೃದ್ಧಿ ಅಂದರೆ ಜನಾರ್ದನ್ ರೆಡ್ಡಿ ಸಾರ್. ಈ ರಾಜಕೀಯ ಏನಿಲ್ಲ ಸರ್, ಇದರಲ್ಲಿ ಜನಾರ್ದನ್ ರೆಡ್ಡಿ ಸಾರ್ ಬಂದರೆ ಎಲ್ಲ ಸಾರ್ವಜನಿಕರಲ್ಲಿ ಒಂದೇ ಇದೆ. ಏನಿದೆ ಅಂದರೆ ಅವ್ರ ಮನದಲ್ಲಿ ಜನಾರ್ದನ್ ರೆಡ್ಡಿ ಸಾರ್ ಬಂದರೆ ಒಂದು ಬಳ್ಳಾರಿ ಒಂದು ಅಭಿವೃದ್ಧಿ ಆಗುತ್ತೆ. ಬಳ್ಳಾರಿನ ಎಲ್ಲೋ ಅಭಿಮಾನಿಗಳಲ್ಲಿ ಎಲ್ಲ ಯುವಕರಲ್ಲಿ ಉತ್ಸಾಹ ಬಂದಿದೆ, ಒಂದು ಧೈರ್ಯ ಬಂದಿದೆ. ನಮ್ಮ ನಾಯಕರು ಬಂದಿದ್ದಾರೆ, ನಾವು ಅವರಲ್ಲಿ ಹೆಜ್ಜೆ ಹಾಕ್ಬೇಕು. ಬಾಸ್ ಈಸ್ ಬ್ಯಾಕ್, ವೆಲ್ಕಮ್ ಟು ಬಳ್ಳಾರಿ, JJR ಎಂಬ ಬ್ಯಾನರ್ ಹಿಡಿದು ಕುಣಿದು ಕುಪ್ಪಳಿಸಿದ್ರು. ಅಕ್ಟೋಬರ್ 3ರಂದು ಬಳ್ಳಾರಿಗೆ ಜನಾರ್ದನ ರೆಡ್ಡಿ ಆಗಮಿಸಲಿದ್ದು ಸುಮಾರು 20,000 ಜನರನ್ನ ಅದ್ದೂರಿಯಾಗಿ ಬಳ್ಳಾರಿಗೆ ಸ್ವಾಗತ ಮಾಡಿಕೊಳ್ಳಲು ಸಜ್ಜಾಗಿದ್ದೇವೆ ಎಂದು ಬಿಜೆಪಿ ಮುಖಂಡ KS ದಿವಾಕರ್ ತಿಳಿಸಿದರು. ಸರ್, ಇವತ್ತು ಏನೇನು ಸಂಭ್ರಮಾಚರಣೆ? ಸರ್, ಇವತ್ತು 13 ವರ್ಷ ನಂತರ ಆ ತಾಯಿ ಕನಕದುರ್ಗಮ್ಮ ತಾಯಿ ಆಶೀರ್ವಾದದಿಂದ ಇವತ್ತು ಪುನಃ ಮತ್ತೆ ನಮ್ಮ ಬಳ್ಳಾರಿ ಅಭಿವೃದ್ಧಿ ಆರಿಕರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಜನಾರ್ದನ ರೆಡ್ಡಿ ಸಾಹೇಬರು ಇವತ್ತು ಬರ್ತಾ ಇದ್ದಾರೆ. ಭಾಳ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಗುರುವಾರ ಬಳ್ಳಾರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ 20,000 ಜನ ಸೇರಿಸ್ಬೇಕಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಎಲ್ಲರೂ. ಎದಕ್ಕಂದರೆ 13 ವರ್ಷ ನಂತರ ಬಳ್ಳಾರಿ ಜನತೆ ಸಾರನ್ನು ನೋಡ್ತಾ ಇದ್ದಾರೆ. ಎದಕ್ಕಂದರೆ ಇವತ್ತು ಬಳ್ಳಾರಿ ಈ ರೀತಿ ಅಭಿವೃದ್ಧಿ ಆಗಿದೆ ಅಂದರೆ ಕಾರಣನೇ ಜನಾರ್ದನ ರೆಡ್ಡಿ ಸಾಹೇಬರು. ಇವತ್ತು ಸೊಂಡೂರು ಕ್ಷೇತ್ರದಿಂದ ಭಾಳ ದೊಡ್ಡ ಸಂಖ್ಯೆಯಿಂದ ಜನಗಳು ಅಲ್ಲಿಂದ ಬರೋಕ್ಕೆ ಎಲ್ಲ ಮಾತಾಡಿದ್ದೀನಿ. ಯಾಕಂದರೆ ಎಲ್ಲರೂ ಖುಷಿ. ಇವತ್ತು ಸೊಂಡೂರಲ್ಲಿ ಕೊಡುಗೆ ಯಾವ ರೀತಿ ಇದೆ ಅಂದರೆ ಸೊಂಡೂರಿಂದ ಹೊಸಪೇಟೆ, ಸೊಂಡೂರಿಂದ ಕುಮಾರಸ್ವಾಮಿ ದೇವಸ್ಥಾನ, ಸೊಂಡೂರಿಂದ ಕೂಡ್ಲಿಗಿ, ಸೊಂಡೂರಿಂದ ತೋರ್ನಗಲ್ ಇವತ್ತು ರಸ್ತೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರೇನಿದ್ರೆ ಅದು ಜನಾರ್ದನ ರೆಡ್ಡಿ. ಇವತ್ತು ಆ ರೋಡಲ್ಲಿ ಅಡ್ಡಾಡ್ತೀನಿ ಅಂದರೆ ಪ್ರತಿಯೊಬ್ಬರು ಪ್ರತಿದಿನ ಜನಾರ್ದನ ರೆಡ್ಡಿ ಸಾಹೇಬ್ರನ್ನ ನೆನೆಸ್ತಾ ಇದ್ದಾರೆ. ಅಂತ
ಅವರು ಅಭಿವೃದ್ಧಿ ಮಾಡೋದು ಬಿಟ್ಟು ಬೇರೆ ಆಲೋಚನೆ ಇಲ್ಲ. ಇವತ್ತು ಈ ಕ್ಷೇತ್ರಕ್ಕೆ ಮತ್ತೆ ಬಳ್ಳಾರಿಗೆ ಬರ್ತಾ ಇದ್ದಾರೆ. ಭಾಳ ಸಂತೋಷದಿಂದ ನಮ್ಮೆಲ್ಲರ ಕಾರ್ಯಕರ್ತರು, ನಮ್ಮ ಆಚಾರ್ಯಣ್ಣ ಆಗಿರ್ಬೋದು, ತಿರುಮಲಣ್ಣ ಆಗಿರ್ಬೋದು, ಪ್ರಭು ಅಣ್ಣ ಆಗಿರ್ಬೋದು, ವಿಜಯಣ್ಣ, ಅದೇ ರೀತಿ ನಮ್ಮ ಕಪ್ಪಗಲ್ಲು ಕೊಲಗಲ್ಲು ಅಂಜನಣ್ಣ ಆಗಿರ್ಬೋದು, ಪ್ರತಿಯೊಬ್ಬರು ಐನಾಥ್ ರೆಡ್ಡಿ ಅಣ್ಣ ಆಗಿರ್ಬೋದು, ಪ್ರತಿಯೊಬ್ಬರು ಕಾರ್ಯಕರ್ತರು ಸಂತೋಷದಿಂದ ಇವತ್ತು ಭಾಳ ಸಂತೋಷ ಆಗ್ತದೆ ಪುನಃ ಬಂದದಕ್ಕೆ. ಏನೇನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಸರ್? ಇವತ್ತು ದುರ್ಗಮ್ಮಗುಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಇವತ್ತು SP ಸರ್ಕಲ್ಗೆ ಬಂದು ಅಲ್ಲಿ ಪಟಾಕಿ ಸಿಡಿಸಿ ಎಲ್ಲರೂ ಅವರು ಒಂದು ಬೇಡಿಕೆ ಇತ್ತು, ಆ ತಾಯಿಗೆ ತಾಯಿಯಿಂದ ಆಶೀರ್ವಾದ ಆಗಿದೆ ಬರಬೇಕಂತೇಳಿ ಇವತ್ತಾಗಿದೆ. ಅಲ್ಲಿ